ಹೀರೋ ಅವರ ಡೈಲಾಗ್ನ ನೀವು ನಿಮ್ಮ ಶೈಲಿಯಲ್ಲಿ, ನೀವು ವಾಯ್ಸ್ ಓವರ್ ಕೊಡುವಂತಹ ಶೈಲಿಯಲ್ಲಿ ಹೇಳ್ಬೇಕು. ಓಕೆನಾ? ಓಕೆ. ಕೆಂಪೇಗೌಡ ಡೈಲಾಗ್ ಇದೆ ಅಲ್ಲ, ಸೊ ಅದು. ಏನ್ ಹಂಗ್ ನೋಡ್ತೀಯ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಾನಿಲ್ಲಿಗೆ ಬಂದಿರೋದು. ಹಬ್ಬಾ. ಓಕೆ, ಸೂಪರ್. ನೆಕ್ಸ್ಟು ಶಿವಣ್ಣ ಅವರು. ನಾನ್ ತಾಳ್ಮೆ ಕಳ್ಕೊಂಡಾಗೆಲ್ಲ ಎಷ್ಟೋ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ. ಹಬ್ಬಾ ಸರ್, ಎಲ್ಲ ಮಾಸ್ ಡೈಲಾಗ್ ನಿಮ್ಮ ಒಂದು ಬಾಯಲ್ಲಿ ಕ್ಲಾಸ್ ಆಗಿ ಕೇಳ್ತಾ ಇದ್ರೆ ನಿಜವಾಗ್ಲೂ ಸರ್ ಖುಷಿ ಆಯ್ತು. ಚಿತ್ತಾರ ಅವಾರ್ಡ್ಸ್ ನ ವಿನ್ ಆಗಿರುವಂತ ಒಂದು ಮೂಮೆಂಟ್ ಹೇಳಿ ಸರ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2022 Achievers Award goes to ಬಡಕಿಲಾ ಪ್ರದೀಪ್. ವಾವ್. ಅಲ್ಲ, ಮುಖ ಕಾಣಲ್ವಲ್ಲ, ಸೊ ಹಂಗಾಗಿ ಏನ್ ಎಕ್ಸ್ಪ್ರೆಷನ್ ಬೇಕೋ ಮಾಡ್ಕೋಬಹುದು ನಾವು ಮೈಕ್ ಹಿಂದೆ. ಇವಾಗ ಕಾಣಿಸುತ್ತೆ ಸರ್. ನೀವು ಅಲ್ಲಿ ಸೊ ಹಂಗಾಗಿ ನೀವು ಸ್ಟುಡಿಯೋದಲ್ಲಿ ನಾವು ಹೆಂಗಿರ್ತೀವಿ ಯಾರಿಗ್ ಗೊತ್ತು. ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ನಾನು ಒಂದಿಷ್ಟು ಹೀರೋ ಅಥವಾ ಡೈರೆಕ್ಟರ್ ಹೆಸರನ್ನ ಹೇಳ್ತೀನಿ. ಸೊ ಅವ್ರನ್ನ ನೀವು ಒಂದು ವರ್ಡ್ ಅಲ್ಲಿ ಹೇಳ್ಬೇಕು, ಟಕ್ ಟಕ್ ಅಂತ. ಓಕೆನಾ? ಸೊ ಫಸ್ಟು ರಮ್ಯಾ ಅವರು. ರಮ್ಯಾ ಅವರು ನನ್ನ ಪ್ರಕಾರ ಚಿನಕುರುಳಿ ಅಂತೀನಿ. ಓಕೆ. ಶಿವಣ್ಣ. ಇನ್ಸ್ಪಿರೇಷನ್. ರಾಕಿಂಗ್ ಸ್ಟಾರ್ ಯಶ್. ಮ್ಯಾಗ್ನಿಫಿಷೆಂಟ್. ರಿಷಬ್ ಶೆಟ್ಟಿ. ಕಲ್ಚರ್. ಓಕೆ. ದರ್ಶನ್ ಸರ್. ಮಾಸ್. ಓಕೆ. ಸುದೀಪ್ ಸರ್. ಇಟ್ಸ್ ಅ ಬಂಚ್ ಆಫ್ ಟ್ಯಾಲೆಂಟ್. ಓಕೆ. ರಚಿತಾ ರಾಮ್. ಬ್ಯೂಟಿ. ಓಕೆ. ಯೋಗರಾಜ್ ಭಟ್. ಪದಗಾರುಡಿಗ. ಓಕೆ. ದುನಿಯಾ ಸೂರಿ. ರಾ ಅಂಡ್ ರಿಯಲಿಸ್ಟಿಕ್. ಓಕೆ. ಅನಂತ್ ನಾಗ್ ಸರ್. ಆಕ್ಚುಲಿ ದಿ ಓಜಿ ನನ್ನ ಪ್ರಕಾರ. ಅವರು ಈಸ್ ಲೈಕ್ ಓಕೆ. ಅಮೇಝಿಂಗ್. ಅವರ ಇವತ್ತಿಗೂ ಅವರು ಹೇಗೆ ರಿಲೆವೆಂಟ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅವರ ಒಂದು ಆಕ್ಟಿಂಗ್ ನಲ್ಲಿ, ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್. ಶಂಕರ್ ನಾಗ್ ಸರ್. ಆನೆಸ್ಟ್ಲಿ ಅ ಹ್ಯೂಜ್ ಲಾಸ್ ನಮ್ಗೆ, ನಾವು ಅಷ್ಟು ಬೇಗ ಅವ್ರನ್ನ ಕಳ್ಕೊಂಡಿದ್ದು. ಅ ವಿಷನರಿ. ಓಕೆ. ಸೊ ಕೊನೆಯದಾಗಿ ನಮ್ಮ KGF ಬಾಸ್ ಪ್ರಶಾಂತ್ ನೀಲ್ ಸರ್. ಗೇಮ್ ಚೇಂಜರ್. ಸೂಪರ್.